ನಿನ್ನೆ ಏನು ಕ್ಯಾಬಿನೆಟ್ ರಚನೆ ಆಯಿತು. ಭ್ರಷ್ಟಾಚಾರಿಗಳು, ಬ್ಲ್ಯಾಕ್ ಮೇಲರ್ಸು, ಸ್ಕ್ಯಾಮ್ ಸ್ಟಾರ್ಸು, ಮಹಿಳಾ ವಿರೋಧಿ, ರಾಜ್ಯ ಹಿಂದೆಂದೂ ಕಂಡಿರದಂಥ ಒಂದು ದೊಡ್ಡ ನಾಟಕದ ಕಂಪನಿಯಾಗಿ ಇವತ್ತು ನಿನ್ನೆ ಕ್ಯಾಬಿನೆಟ್ ರಚನೆ ಆಗಿದೆ. ಈಗಾಗಲೇ ಪರಿಶಿಷ್ಟರ ಹಣ ಲೂಟಿ ಮಾಡಿ 187 ಕೋಟಿ ಹೈದರಾಬಾದಿಗೆ ತೊಗೊಂಡೋಗಿ ಅಲ್ಲಿಂದ ಬಳ್ಳಾರಿ ಬೇರೆ ಬೇರೆ ಕಡೆ ಹೋಗಿ ಬಡವರಿಗೆ ಸೇರಬೇಕಾಗಿದ್ದಂಥ ಹಣವನ್ನು ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡಿರೋದು ಸ್ಪಷ್ಟವಾಗಿ ವಿಧಾನಸಭೆಯಲ್ಲೇ ಅವತ್ತಿನ ಮುಖ್ಯಮಂತ್ರಿ, ನೆನ್ನೆ ಸ್ವೇರಿಂಗಲ್ಲೂ ಕಾಣೆಯಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಅಸೆಂಬ್ಲಿಯಲ್ಲೇ ಒಪ್ಕೊಂಡ್ರು. 187 ಕೋಟಿ ಹಗರಣ ಆಗಿರೋದು ನಿಜ, ನನ್ನ ಪ್ರಕಾರ 97 ಕೋಟಿ ಮಾತ್ರ ಅಂಥೇಳಿ ಸದನದಲ್ಲೇ ಒಪ್ಕೊಂಡ್ರು. ಅದಾದಮೇಲೆ ನಾಗೇಂದ್ರ ಅವ್ರನ್ನ ಬಂಧನ ಆಯಿತು, ಜೈಲಿಗೆ ಹೋದರು, ರಾಜೀನಾಮೆ ಕೊಟ್ಟರು. ಇನ್ನು ಕೇಸ್ ನಡೀತಾನೆ ಇದೆ, ಇನ್ನು ಕೇಸ್ ಈಸ್ ಆನ್. ಅಂದರೆ 187 ಕೋಟಿ ತಿಂದೋರು ಕೂಡ ಈ ಕ್ಯಾಬಿನೆಟಲ್ಲಿ ಬರ್ತಾರೆ ಅಂದರೆ ಇದು ಭ್ರಷ್ಟಾಚಾರಿಗಳ ಸರ್ಕಾರ ಅಲ್ಲದೆ ಇನ್ನೇನು? ಅವ್ರಿಗೇನ ಕ್ಲೀನ್ ಚಿಟ್ ಕೊಟ್ಟಿದ್ದಾರಾ? ಏನೂ ಇಲ್ಲ, ಇನ್ನು ಕೇಸ್ ಪೆಂಡಿಂಗ್ ಇದೆ. ಅಂದರೆ ಕರ್ನಾಟಕದ ಬಡವರ ಹೊಟ್ಟೆ ಒಡೆದು ದೆಹಲಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆ ಕೊಡೋರು ಪಟ್ಟಿ ಕೊನೆ ಮಿನಿಟಲ್ಲಿ ಮಂಕಾಳು ವೈದ್ಯ ಕೋಸ್ಟಲ್ಗೆ ಯಾರೂ ಇಲ್ಲ, ಕೋಸ್ಟಲ್ ಗಾರ್ಡ್ಗಳೇ ಇಲ್ದಂಗೆ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಲ್ಲಿ. ಅಂದರೆ ಬಿ ಜೆ ಪಿಗೆ ಫ್ರೀ ಸ್ವೀಪಿಗೆ ಬಿಟ್ಬಿಟ್ಟವ್ರೆ. ಬಿ ಜೆ ಪಿ ನೀವು ಅಲ್ಲೆಲ್ಲ ಸ್ವೀಪ್ ಮಾಡ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ಅಂತೇಳಿ ಈಗಲೇ ಬಾವುಟ ಆರಿಸ್ಬಿಟ್ಟಿದ್ದಾರೆ, ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಅಂದರೆ ನಾವು ಅಲ್ಲಿ ಗೆಲ್ಲಲ್ಲ, ಕೋಸ್ಟಲ್ ಬೆಲ್ಟಲ್ಲಿ ಮಲೆನಾಡು ಬೆಲ್ಟಲ್ಲಿ ನಾವು ಗೆಲ್ಲಲ್ಲ. ಚಿಕ್ಕಮಂಗ್ಳೂರಿಗೆ ಏನಾನ ಕೊಟ್ಟಿದ್ದಾರೆ ಸರ್? ಇಲ್ಲ, ಅದು ಮಲೆನಾಡು ತಾನೆ. ಕೊಡಗವ್ರಿಗೆ ಏನಾನು ಕೊಟ್ಟಿದ್ದಾರಾ? ಇಲ್ಲ. ಅಂದರೆ ಮಲೆನಾಡು ಇಲ್ಲ, ಉಡುಪಿ ಇಲ್ಲ, ಕಾರವಾರ ಇಲ್ಲ ಅಲ್ಲ, ಕಾರವಾರ ಇಲ್ಲ ಅಲ್ಲ. ಅಂದರೆ ಒಂದು ಕೋಸ್ಟಲ್ ಬೆಲ್ಟು ಖಾದರ್ ಮುಸ್ಲಿಂ ಅನ್ನೋದು ಬಿಟ್ಟರೆ ಏನು ಮಂಗಳೂರಲ್ಲಿ ಎಲೆಕ್ಷನ್ ಗೆಲ್ಲಬೇಕು ಅಂತ ಅವ್ರನ್ನೇನು ಮಾಡ್ದಂಗೆ ಕಾಣಲ್ಲ. ಅದರಿಂದ ಎಂಟೈರ್ ಕೋಸ್ಟಲ್ ಬೆಲ್ಟು ಬಿ ಜೆ ಪಿಗೆ ಒಂದು ರೀತಿ ಏನು ಫ್ರೀ. ಚುನಾವಣೆಗೆ ಮುಂಚೆನೇ ಸೋತಿದ್ದೀರಿ ಅಂತ ಒಪ್ಕೊಂಡಿದ್ದಾರೆ. ಚುನಾವಣೆಗೆ ಇನ್ನು 2028ರ ಚುನಾವಣೆಯ ಮುಂಚೆನೇ ಕೋಸ್ಟಲ್ ಬೆಲ್ಟಲ್ಲಿ ಕಾಂಗ್ರೆಸ್ ಸೋಲು ಒಪ್ಕೊಂಡಿರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು 8 ಜಿಲ್ಲೆಗಳಿಗೆ ಪ್ರಾಧಾನ್ಯ ಇಲ್ಲ. 8 ಜಿಲ್ಲೆಗಳು, ರಾಯಚೂರಿಲ್ಲ, ಹಿಂದುಳಿದ ಜಿಲ್ಲೆ. ಯಾದಗಿರಿ ಇಲ್ಲ, ಹಿಂದುಳಿದ ಜಿಲ್ಲೆ. ಕೋಲಾರ ಹಿಂದುಳಿದ ಜಿಲ್ಲೆ. ವಿಜಯನಗರ ಹಿಂದುಳಿದ ಜಿಲ್ಲೆ. ಚಿಕ್ಕಬಳ್ಳಾಪುರ ಹಿಂದುಳಿದ ಜಿಲ್ಲೆ. ಪಾಪ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೆ ಚಿಕ್ಕಬಳ್ಳಾಪುರ ಎಲ್ಲ ಕಡೆನೂ ಕಾಣೆ ಆಗೋಗ್ಬಿಟ್ಟೆ ಅವ್ರಿಗೆ, ಎಲ್ಲೂ ಒಂದು ಸ್ಟೇಟ್ಮೆಂಟೇ ಇಲ್ಲ. ಬರೀ ಯೂಟ್ಯೂಬಲ್ಲಿ ಅದೇ ಟ್ಯೂಬ್ಗಳೇ ನೋಡ್ತಾ ಇದ್ದೆ ಅವ್ರದ್ದೇ. ಈಗ ಟ್ಯೂಬೇ ಇಲ್ಲ, ಯಾವುದು ಟ್ಯೂಬು ಇಲ್ಲ, ತಲೆನೂ ಇಲ್ಲ ಅಲ್ಲಿ. ಡಿಕ್ಲೇರ್ಡ್ ಶಿಕ್ಷಣ ಮಂತ್ರಿ ಅಂತ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ರು ಅವರೇ, ಸರ್ಟಿಫಿಕೇಟ್ ಕೊಟ್ಕೊಂಡು. ಪತ್ತೆನೇ ಇಲ್ಲ. ಭಾಷಣ ಮಾಡೋವಾಗ ಮಾತ್ರ ಇಡೀ ಕರ್ನಾಟಕ ಸಮಾನತೆ ಅಂತಾರೆ. ಈಗ 8 ಜಿಲ್ಲೆಗೆ ನೆಗ್ಲೆಕ್ಟ್ ಮಾಡಿದ್ದೀರಲ್ಲ. ಈಗ ಕೋಲಾರ, ಚಿಕ್ಕಬಳ್ಳಾಪುರ ಅಂತೂ ಕೇಳೋರಿಲ್ಲ. ಅಂದರೆ ಭಾಳಷ್ಟು ಸಮಾಜಗಳಿಗೆ ಪ್ರಾತಿನಿಧ್ಯನೇ ಇಲ್ಲ. ಮೀನುಗಾರ ಸಮುದಾಯ ದೊಡ್ಡ ಸಮುದಾಯ ಇದೆ ಕೋಸ್ಟಲ್ ಬೆಲ್ಟಲ್ಲಿ, ಇದೆಯಾ ಸರ್? ಇಲ್ಲ. ವಿಶ್ವಕರ್ಮಗೆ ಇಲ್ಲ, ಹಿಂದೆ ಜೈನ್ ಇತ್ತು, ಅದು ಇಲ್ಲ. ಬ್ರಾಹ್ಮಣರಿಗಂತೂ ಇಲ್ಲ. ಭಾಳಷ್ಟು ಜನ ಬಿಟ್ಬಿಟ್ಟಿದ್ದಾರೆ. ಈಗೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಪ್ರತಿಭಟನೆ ಆದಿ ಹಿಡ್ದಿದ್ದಾರೆ. ಒಬ್ಬರಂತೂ ರಾಜೀನಾಮೆ ಕೊಟ್ಟಿದ್ದಾರೆ ಆಲ್ರೆಡಿ. ಯಾರು? ಯಶವಂತರಾಯ್ ಅವರು ರಾಜೀನಾಮೆ ನೆನ್ನೆನೇ ತಂದು ಕೊಟ್ಟಿದ್ದಾರೆ. ಒಟ್ಟು ಅವ್ರ ಪ್ರಕಾರ ಸುಮಾರು 30ರಿಂದ 40 ಜನ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಎಲ್ಲರೂ ಸೇರ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ತುಮಕೂರು ಯಾರಪ್ಪ ಹಿರಿಯ ಸಚಿವರು ಜಯಚಂದ್ರ ಅವರಂತೂ ಯಾವ ಮುಖ ಇಟ್ಕೊಂಡು ನಾನು
ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲಿ ಅಂಥ ಮುಖಗಳನ್ನೆಲ್ಲ ಇಲ್ಲಿ ಮಾಡಿದ್ದಾರೆ ಅಂತ. ಅಂದರೆ ಮಂತ್ರಿ ಆಗಿರೋರನ್ನ ಈ ಮುಖಗಳನ್ನ ಇಟ್ಕೊಂಡು ಯಾವ ರೀತಿ ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲಿ ನಾನು ಇವ್ರ ಪರವಾಗಿ ಮಾತಾಡೋಕ್ಕೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇನ್ನು ಕೆಲವರು ಎಲ್ಲರೂ ರಾಜೀನಾಮೆಯ ಹಂತಕ್ಕೆ ಹೊರಟೋಗಿದ್ದಾರೆ ಈಗಾಗಲೇ. ಕೆಲವರೆಲ್ಲ ಕಾಂಗ್ರೆಸ್ ಪಾರ್ಟಿಯನ್ನು ಕ್ವಶನ್ ಮಾಡ್ತಾ ಇದ್ದಾರೆ. ದ್ರೋಹ ಬಗ್ದವರು ಕಾಂಗ್ರೆಸ್ ಅವ್ರಿಗೆ, ಬೆನ್ನಿಗೆ ಚೂರಿ ಹಾಕಿದವ್ರಿಗೆಲ್ಲ ನೀವು ಕೊಟ್ಟಿದ್ದೀರಾ, ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂಥೇಳಿ ಹಾಕಿದ್ದಾರೆ. ನಾನು ನಮ್ಮ ಕಾರ್ಯಕರ್ತರೇನ ಒಂಚೂರು ಹೆಚ್ಚು ಕಮ್ಮಿ ಆಗಿ ಯಾವುದನ ಪ್ರೊಟೆಸ್ಟಲ್ಲಿ ಕೈಗೇನಾನ ತೊಗೊಂಡ್ರೆ ಕೇಸ್ಗಳ ಮೇಲೆ ಕೇಸು. ಇದುವರೆಗೂ ಒಂದು 150-200 ಕೇಸ್ ಹಾಕ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ನೆನ್ನೆ ವಿಜಯನಗರದಲ್ಲಿ ಕೈಗೆ ತಗೊಂಡಿದ್ರು, ನಾನು ಹೇಳೋಕ್ಕಾಗಲ್ಲ, ಮುಖ್ಯಮಂತ್ರಿಗೆ ಹೊಡಿತಾ ಇದ್ದಾರೆ. ಮುಖ್ಯಮಂತ್ರಿ ಇದಕ್ಕೆ ಭಾವಚಿತ್ರಕ್ಕೆ ಮೈಸೂರಲ್ಲೂ ಹೊಡಿತಾ ಇದ್ದಾರೆ. ಮೈಸೂರಲ್ಲಂತೂ ಏನೇನೋ ಮಗ ಅಂತ ಅಂದಿದ್ದಾರೆ. ನಾನು ಅವೆಲ್ಲ ಹೇಳೋಕ್ಕಾಗಲ್ಲ, ಅದೆಲ್ಲ ಮೀಡಿಯಾದಲ್ಲೆಲ್ಲ ಬಂದ್ಬಿಟ್ಟಿದೆ. ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಬಂದ್ಬಿಟ್ಟಿದೆ. ಏನೇನೋ ಮಗ ಮುಖ್ಯಮಂತ್ರಿಗೆ. ನಾವೇನ ಮಾಡಿದ್ರೆ ಕೇಸು. ಈ ಕಾಂಗ್ರೆಸ್ ಕಾರ್ಯಕರ್ತರೇ ನಿಮ್ಮ ಯೋಗ್ಯತೆಯನ್ನು ಹರಾಜಾಗ್ತಾ ಇದ್ದಾರಲ್ಲ ಬೀದಿಗಳಲ್ಲಿ, ಏನು ಮಾಡ್ತೀರಾ ಈಗ? ಇಡೀ ರಾಜ್ಯದಲ್ಲಿ ಏನೋ ಒಂದು ಕಡೆ ಎಲ್ಲ ಬಂಡಾಯ ಎದ್ದಿರೋದು, ಒಂದು ಕಡೆ ಅಲ್ಲ, ಎಲ್ಲ ಕಡೆನೂ, ಬೆಂಗಳೂರಿಂದ ಹಿಡಿದು ಮೈಸೂರಿಂದ ಹಿಡಿದು ಚಿಕ್ಕಬಳ್ಳಾಪುರದಿಂದ ಹಿಡಿದು ಯಾದಗಿರಿ, ರಾಯಚೂರು, ಹುಬ್ಳಿ, ಬೆಳಗಾವಿ, ಪಾಪ ಲಕ್ಷ್ಮಿ ಅವರಂತೂ ಗೊಳೋ ಅಂತ ಕಣ್ಣೀರು ಸುರಿಸ್ತಾ ಇದ್ದಾರೆ. DKಗಿಂತ ಸಿದ್ದರಾಮಯ್ಯನೇ ಮೇಲು ಅಂತ ಹೇಳ್ತಾ ಇದ್ದಾರೆ ಅವರು. ಆ ಪರಿಸ್ಥಿತಿ. ಅಂದರೆ ಇಡೀ ರಾಜ್ಯ ಇವತ್ತು ಕ್ಯಾಬಿನೆಟ್ ಆದಮೇಲೆ ಹೊಸತನೂ ಇಲ್ಲ. ಅದೇನೋ 60-40 ಅಂದರು. ಆ ಕಮಿಷನ್ನ ಏನು ಗೊತ್ತಾಗಿಲ್ಲ. 60 ಕೇಂದ್ರಕ್ಕೆ ರಾಜ್ಯಕ್ಕೆ ಏನು ಗೊತ್ತಾಗಿಲ್ಲ ಅದು ಕಮಿಷನ್. ಆ 60-40ನೂ ಇಲ್ಲ. ಹೊಸತನ ಅಂಥೇಳಿ ಅದೇ ಕರಪ್ಟ್, ಅದೇ ಭ್ರಷ್ಟಾಚಾರಿಗಳನ್ನು ಇವತ್ತು ನೇಮಕ ಮಾಡಿರೋ ಅಂಥದ್ದು. ನೇಮಕ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು DK ಶಿವಕುಮಾರ್ ಲಿಸ್ಟ್ ಅಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಲಿಸ್ಟ್ ಅಲ್ಲ, ಪೇಮೆಂಟ್. ಅದಕ್ಕೆ 2 ತಿಂಗಳು ಹಿಂದೆ ಮುಂದೆ ಮಾಡಿರೋ ಪೇಮೆಂಟ್ ಲಿಸ್ಟ್ ಇದು. ಯಾಕೆಂದರೆ ನೀವು ಮಂಗಳೂರಿನ ಮಾಕಾಳು ವೈದ್ಯ ಇರ್ತಾರೆ, ಭಟ್ಕಳ, ಸಡನ್ನಾಗಿ ದಾವಣಗೆರೆ ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ MP ಅವ್ರ ಮನೆಯೇ, MLA ಅವ್ರ ಮನೆಯೇ, ಮಾಜಿ ಮಂತ್ರಿ 3, 2 MLA 1 MP. ಈಗ ಅಲ್ಲಿ ಇನ್ನೊಂದು ಮಿನಿಸ್ಟ್ರ್ ಸೇರ್ಗಂತು. ಹೆಂಗೆ ಮನಿ ಕಾಂಚಾಣ ಇಲ್ಲದೆ ಇದೆಲ್ಲ ಹೆಂಗೆ ನಡೀತೈತೆ? ಕಾಂಚಾಣದ ಮಹಿಮೆ ಕೊನೆ ಮೂಮೆಂಟಲ್ಲಿ ಚೇಂಜ್ ಆಗ್ತೈತೆ ಅಂದರೆ, ಪಾಪ ಮಾಕಾಳ ವೈದ್ಯ ಅವ್ನು ಕಾಸು ಕೊಟ್ಟಿಲ್ಲ ಮೋಸ್ಟ್ಲಿ. ಪೇಮೆಂಟ್ ಕೊಟ್ಟಿದ್ದಂಗಿಲ್ಲ ನನಗೆ ತಿಳಿ ಪ್ರಕಾರ. ಪೇಮೆಂಟ್ ಕೊಟ್ಟಿಲ್ಲ, ಇಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಕೊಡೋಕ್ಕಾಗಲಿಲ್ಲ ಅನ್ನೋ ಪಾಪ ಅವರು. ಪಾಪ ಅಮಾಯಕ ಅವರು. ಕರಪ್ಷನ್ ಮಾಡಿ ನಾನು ಯಾಕೆ ಸಿಕ್ಕಾಕಬೇಕು ಅಂತ ಯೋಚನೆ ಮಾಡಿ ಮಾಕಾಳು ವೈದ್ಯರು ನಾವು ಬೇಡಪ್ಪ ಅಂತೇಳಿ ಕೊಡ್ದಿದ್ದಕ್ಕೋಸ್ಕರ ಈಗ ಹಣ ಇರೋರು ಯಾರಿದ್ದಾರೆ ಅವ್ರು ಮಾಡಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು, ಪೇಮೆಂಟ್ ಸೀಟ್ಗಳು ಎಲ್ಲ ಜಾಸ್ತಿನೇ. ಅದರಿಂದ ಈ ಮಂತ್ರಿಮಂಡಲ ಇವತ್ತು ಮೊದಲ ಬಾರಿಗೆ ನಿನಗೂ 2,000, ಯಾರಿಗೆ? ಕಾಕಾ ಪಾಟೀಲ್ ಹೆಂಡ್ತಿಗೂ 2,000, ಮಾದೇವಪ್ಪ ನಿನ್ನ ಹೆಂಡ್ತಿಗೂ 2,000, ನಿನ್ನ ಹೆಂಡ್ತಿಗೂ ಫ್ರೀ, ಇವ್ರ ಹೆಂಡ್ತಿಗೂ ಫ್ರೀ ಅಂದರು. ಒಂದು ಮಹಿಳಾ ಕೋಟ ಇಲ್ಲ. 50% ಮಹಿಳೆಯರಿರೋ ರಾಜ್ಯದಲ್ಲಿ 50 ಪಾಯಿಂಟ್ ಸಮ್ ಚೇಂಜ್ ಏನೋ ಇದೆ, 50.2-3 ಏನೋ ಇರಬೇಕು ಮಹಿಳೆಯರದು ಸಂಖ್ಯೆ. ಇಷ್ಟಿರೋದು ಕಡೆ ಒಬ್ಬ ಮಹಿಳೆ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಯೋಗ್ಯತೆಗೆ ಏನು ಹಾಕ್ಬೇಕು? ಯೋಗ್ಯತೆಗೆ ಅಷ್ಟು ಬೆಂಕಿ ಹಾಕ ಅಂತ ಹೇಳ್ಬೇಕು. ಒಬ್ಬರು ಸಿಕ್ಕಿಲ್ವ ನಿಮಗೆ? ಆ ಮುಸಲ್ಮಾನರು 11-12% ಇದ್ದಾರೆ ರಾಜ್ಯದಲ್ಲಿ. 4 ಜನ ಅಲ್ಲನಪ್ಪ? 3 ಇನ್ನೊಂದು ಬರ್ತಾ ಇದೆಯಲ್ಲ ಸಭಾಪತಿ. 11% ಇರೋರಿಗೆ
4 ಪೋಸ್ಟು, 50% ಇರೋರಿಗೆ 0 ಪೋಸ್ಟು. ಇದು ರಾಜ್ಯದ ಮಹಿಳೆಯರಿಗೆ ಮಾಡಿದಂಥ ದ್ರೋಹ, ವಂಚನೆ. ಪಾಪ ಗಾಯತ್ರಿ ಶಾಂತಗೌಡರು ಪಾಪ ಕಾದ್ಗಂಡು ಎಲ್ಲ ಅವಾಗೆ ಬೈಟೆಲ್ಲ ಕೊಟ್ಬಿಟ್ಟಿದ್ರು ಅವರು. ಪ್ರೆಸ್ ಮೀಟ್ ಮಾಡಿ ಬೈಟೆಲ್ಲ ನನಗೆ ಮಂತ್ರಿ ಕೊಟ್ಟರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನನ್ನ ಭ್ರಷ್ಟಾಚಾರ ರಹಿತ ಮಂತ್ರಿ ಖಾತೆ ಏನೇನೋ ಹೇಳಿದರು. ಪಾಪ ಖಾತೆನೇ ಇಲ್ದಂಗೆ ಖ್ಯಾತೆ ತೆಗೆದುಬಿಟ್ರು ಕಾಂಗ್ರೆಸ್ ಅವರು. ಅಂದರೆ ನನ್ನ ಪ್ರಕಾರ ಈ ಸರ್ಕಾರ ಟೇಕ್ ಆಫೇ ಆಗಿಲ್ಲ, ಆಗೋದೂ ಇಲ್ಲ. ಇದುವರೆಗೂ ಟೇಕ್ ಆಫ್ ಆಗಿಲ್ಲ ಈ ಸರ್ಕಾರ. ಕೆಲಸ ಮಾಡೋಕ್ಕೆ ಶುರು ಮಾಡಿಲ್ಲ ಇನ್ನು. ಅದರಲ್ಲಿ ಬರಗಾಲ, ಅದರಲ್ಲಿ ಕಾವೇರಿ ಗಲಾಟೆ, ಟೇಕ್ ಆಫೇ ಆಗೋಕ್ಕಾಗಿಲ್ಲ. ಇನ್ನು ಮುಂದೇನೂ ಈ ಸರ್ಕಾರ ಟೇಕ್ ಆಫ್ ಆಗುವಂಥ ಮಂತ್ರಿಮಂಡಲ ಅಲ್ಲ ಇದು. ಅದೇ ಮುಖಗಳು, ಬ್ಲ್ಯಾಕ್ ಮೇಲು, ಪೇಮೆಂಟು, ಇದೇ ಇವತ್ತು ಇಲ್ಲಿ ನಾವು ನೋಡ್ತಾ ಇರೋವಂಥದ್ದು. ಆಮೇಲೆ ಕಾಂಗ್ರೆಸ್ ಅವರು ಮಾತೆತ್ತರೆ ಆ ಸಂವಿಧಾನ ಪುಸ್ತಕನ ಕೈ ಹಿಡ್ಕೊಂಬಿಟ್ಟಿದ್ದಾರೆ. ಸಂವಿಧಾನ ಪುಸ್ತಕ ಕೈ ಹಿಡ್ಕೊಬೇಕಾಗಿರೋರು ಭಾರತದ ನಾಗರಿಕರು. ಯಾರು ಭಾರತ ಮಾತಾ ಕಿ ಜೈ ಅಂತೀರಿ, ಭಾರತವನ್ನು ಪ್ರೀತಿ ಮಾಡ್ತೀರಿ, ಅವ್ರು ಇಟ್ಕೊಬೇಕು. ಈ ಕಾಂಗ್ರೆಸ್ ಅವ್ರು ಎಲ್ಲೋದ್ರೂ ಅದು ಖಾಲಿ ಪುಸ್ತಕ ಇಟ್ಕೊಂಡಿರ್ತಾರೆ ಮೋಸ್ಟ್ಲಿ ಅನಿಸುತ್ತೆ. ಅದು ಬೈಂಡಿಂಗ್ ಮಾತ್ರ ಮೇಲೆ ಅಂಬೇಡ್ಕರ್ ಇಟ್ಕೊಂಡಿದ್ದಾರೆ ಓಟ್ಗೋಸ್ಕರ, ಒಳಗಡೆ ಎಲ್ಲ ಖಾಲಿ. ಯಾಕೆಂದರೆ ಇವತ್ತು ಕರ್ನಾಟಕದ ಶಾಸಕಾಂಗಕ್ಕೆ ಒಂದು ಮೋಸ ಮಾಡಿದ್ದಾರೆ. ಇವತ್ತು ಶಾಸಕಾಂಗ, ಸ್ಪೀಕರ್ ಇರ್ಬೋದು, ಡೆಪ್ಟಿ ಸ್ಪೀಕರ್ ಇರ್ಬೋದು, ಸಭಾಪತಿ ಇರ್ಬೋದು, ಇವೆಲ್ಲನೂ ಕೂಡ ಪಕ್ಷಾತೀತವಾಗಿ ನಡೆಯುವಂಥದ್ದು. ಪಕ್ಷನೇ ಇರಲ್ಲ ಅದಕ್ಕೆ. ಸಂವಿಧಾನದ ಅಧಿಕಾರ ಅದು ಪೋಸ್ಟ್ಗಳದು ಸಂವಿಧಾನದ. ಇವತ್ತು ಕಾಂಗ್ರೆಸ್ ಲೆಟ್ರೆಡ್ಡಲ್ಲಿ ಅದನ್ನೆಲ್ಲ ಪೋಸ್ಟ್ ಮಾಡ್ತಾರೆ ಅಂದರೆ ಇತಿಹಾಸದಲ್ಲಿ ಎಲ್ಲಾದ್ರೂ, ರಾಜ್ಯದ ಇತಿಹಾಸದಲ್ಲಿ ಎಲ್ಲಾದ್ರೂ ಸ್ಪೀಕರು ಮತ್ತು ಸಭಾಪತಿ ಹೆಸರನ್ನು ಕಾಂಗ್ರೆಸ್ ಲೆಟ್ರೆಡಲ್ಲಿ ಘೋಷಣೆ ಮಾಡಿರೋದು ಎಲ್ಲಾದರೂ ಇದೆಯಾ? ಆ ಸಂವಿಧಾನನ ಗಾಳಿಗೆ ತೂರಿರುವಂಥ ಈ ಕಾಂಗ್ರೆಸ್ ಪಾರ್ಟಿ ಇಡೀ ಶಾಸಕಾಂಗವನ್ನು, ವಿಧಾನ ಪರಿಷತ್ತನ್ನು ಕಾಂಗ್ರೆಸ್ ಕಚೇರಿ ಮಾಡೋಕ್ಕೆ ಕೊಟ್ಟು, ಕಾಂಗ್ರೆಸ್ ಕಚೇರಿ ಆಗೋಗಿದೆ ಈಗ. ಕಾಂಗ್ರೆಸ್ ಹೈಕಮಾಂಡೇ ಎಲ್ಲ ಘೋಷಣೆ ಮಾಡೋದಾದರೆ ಶಾಸಕಾಂಗ ಏನು ಬೇಕಾಗಿದೆ ಕರ್ನಾಟಕದಲ್ಲಿ? ಅದರಿಂದ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿದರೆ ಇರೋ ದೇಶದ ಮುಂದೆ ಒಂದು ರೀತಿ ನಾವೆಲ್ಲ ಕನ್ನಡಿಗರು ಬೆತ್ತಲೆ ಆಗೋ ಪರಿಸ್ಥಿತಿಗೆ ತಂದಿದ್ದಾರೆ. ಸಂವಿಧಾನವನ್ನು ಅಗೌರವ ಮಾಡಿ ಒಂಥರ ಈ ಜಾಬ್ಗೆ ಫಿಲ್ ಮಾಡ್ತಾರಲ್ಲ, ಏನು ಕೆಲಸಕ್ಕೆ ನೌಕರರನ್ನ ಫಿಲ್ ಮಾಡೋ ರೀತಿ ಅಪಾಯಿಂಟ್ಮೆಂಟು, ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಇದೆಯಲ್ಲ, ಎಂಪ್ಲಾಯ್ಮೆಂಟ್ ಆಫೀಸ್ ಆಗೋಗ್ಬಿಟ್ಟಿದೆ. ಸಭಾಪತಿ ಇದನ್ನೆಲ್ಲ ನೇಮಕ ಮಾಡಿರೋದು ನೋಡಿದ್ರೆ ಒಂದು ರೀತಿ ಎಂಪ್ಲಾಯ್ಮೆಂಟ್ ಆಫೀಸ್ ರೀತಿ ಮಾಡಿರೋವಂಥದ್ದು ಕಾಣ್ತಾ ಇದೆ. ಮುಖ್ಯಮಂತ್ರಿ ಮಾತೆತ್ತರೆ ಹೈಕಮಾಂಡು ಅಂತಾರೆ. ಅಂದರೆ ಸಂವಿಧಾನ ಏನೇ ಹೇಳುತ್ತೆ? ಸಲಹೆ ತಗೊಬೋದು, ಸಲಹೆ ಇಲ್ಲ ಅಂತ ಹೇಳಲ್ಲ ನಾನು. ಸಲಹೆ ಯಾರು ಬೇಕಾದರೂ ರಾಜ್ಯದಲ್ಲಿ ದಾರಿಗೆ ಹೋಗೋ ದಾಸಯಿಂದನೂ ನೀವು ಸಲಹೆ ತಗೊಬೋದು ಮುಖ್ಯಮಂತ್ರಿ. ಆದರೆ ಕೇಂದ್ರ ಕಾಂಗ್ರೆಸ್ ಪಾರ್ಟಿ ಅವ್ರ ಲೆಟ್ರೆಡಲ್ಲಿ ಈ ಲಿಸ್ಟನ್ನು ಘೋಷಣೆ ಮಾಡ್ತಾರೆ ಅಂದರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಇವತ್ತು ಕಾಂಗ್ರೆಸ್ ಲೆಟ್ರೆಡಲ್ಲಿ ಒಂದು ರೀತಿ ಅವಮಾನ ಆಗಿದೆ. ಇಡೀ ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ದೇಶದ ಕ್ಷಮೆಯನ್ನು ಯಾಚಿಸಬೇಕು, ರಾಜ್ಯದ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ನಾನು ರಬ್ಬರ್ ಸ್ಟ್ಯಾಂಪ್ ಮುಖ್ಯಮಂತ್ರಿ ಅಂತ ಘೋಷಣೆ ಅವರೇ ಮಾಡ್ಕೊಂಬಿಟ್ಟಿದ್ದಾರೆ. ಇದು ಸಂವಿಧಾನಕ್ಕೆ ಒಂದು ರೀತಿ ಕಳಂಕ. ಇದು ಹೈಕಮಾಂಡ್ ಸೂಚನೆ, ಸಲಹೆ ಅವೆಲ್ಲ ಪಾರ್ಟಿ ಒಳಗಡೆ ಅವ್ರ ಲೆಟ್ರೆಡಲ್ಲಿ ನೀವು ಲಿಸ್ಟ್ ಆಚೆ ಬರ್ತೈತೆ ಅಂದರೆ ಮುಖ್ಯಮಂತ್ರಿಗಳ ಲೆಟ್ರೆಡಲ್ಲಿ ಪ್ರೆಸ್ ರಿಲೀಸ್ ಬರಬೇಕಾಯ್ತು. ಆ್ಯಕ್ಚುಲಿ ಮುಖ್ಯಮಂತ್ರಿಯ ಪರಮಾಧಿಕಾರನೇ ತೆಗೆದುಹಾಕಿ ಅವ್ರನ್ನ ಓನ್ಲಿ ATMಗೋಸ್ಕರ ನೇಮಕ ಮಾಡ್ದಂಗೆ ಕಾಣಿಸ್ತಾ ಇದೆ. ATMಗಾಗಿ ನೀನು ಕಾಲಕ್ಕೆ ಕರೆಕ್ಟಾಗಿ ದುಡ್ಡು ತಲುಪಿಸಪ್ಪ ಅನ್ನೋ ರೀತಿ ಈ ಬೆಳವಣಿಗೆಗಳೆಲ್ಲ ಆಗ್ತಾಯಿದೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಏನು ಸುದ್ದಿ ಅಂತ ಹೇಳಿದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಬಂಡಾಯ.
ಕಾಂಗ್ರೆಸ್ ಪಾರ್ಟಿಗೆ ಮುಖ್ಯಮಂತ್ರಿಗೆ ಅವಹೇಳನ ಮಾಡುವಂಥ ಪೋಸ್ಟರ್ಗಳು, ಕೈಗೆ ಏನೇನೋ ತಗೊಂಡು ಹೊಡಿತಾ ಇರುವಂಥ ಪೋಸ್ಟ್ಗಳು, ಕೆಟ್ಟ ಹವ್ಯಾಸ ಶಬ್ದಗಳನ್ನು ಮುಖ್ಯಮಂತ್ರಿಗಳ ಮೇಲೆ ನಿಂದಿಸ್ತಾ ಇರೋವಂಥದ್ದು, ಇದು ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ತಾ ಇರೋದು, ವಿರೋಧ ಪಾರ್ಟಿಯವರಲ್ಲ. ಸ್ವತಃ ಕಾಂಗ್ರೆಸ್ ಪಾರ್ಟಿಯವರೇ ಈ ಕ್ಯಾಬಿನೆಟನ್ನು ತಿರಸ್ಕಾರ ಮಾಡಿದ್ದಾರೆ. ಇನ್ನು ರಾಜ್ಯದ ಜನ ಇವ್ರನ್ನ ಹೊಗಳೋ ಪ್ರಶ್ನೆನೇ ಬರಲ್ಲ. ಕಾಂಗ್ರೆಸ್ಸೇ ಇವ್ರನ್ನ ಒಪ್ಕೊಂಡಿಲ್ಲ ಅಂದರೆ ಇನ್ನು ರಾಜ್ಯದ ಜನ ಯಾಕೆ ಒಪ್ಕೋಬೇಕು ಇವ್ರನ್ನ? ಅದರಿಂದ ಇವತ್ತೇನು ಮಂತ್ರಿಮಂಡಲ ಆಗಿದೋ ಇದು ಭ್ರಷ್ಟಾಚಾರಿಗಳ ಮಂತ್ರಿಮಂಡಲ. ಅಲಿಬಾಬಾ ಮತ್ತು 34 ಗಾದೆ ಇದೆಯಲ್ಲ, ಇಲ್ಲಿ 34 ಸಂತೆ ಇದು. ಇದರಿಂದ ರಾಜ್ಯದ ಇನ್ನಿರೋ 1.5 ವರ್ಷ ಇದರಿಂದ ರಾಜ್ಯದ ಅಭಿವೃದ್ಧಿ ಆಗಲ್ಲ, ಈ ಸರ್ಕಾರ ಟೇಕ್ ಆಫೇ ಆಗಲ್ಲ.